ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಅಷ್ಟಾಂಗ ಯೋಗದಲ್ಲಿ ನಿಯಮ ಅಂದರೆ ಏನು ಅಂತ ಹೇಳಬೇಕಂತ ಇದ್ದೀನಿ. ನಿಯಮ ಅಂದರೆ ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್. ಇವೆಲ್ಲ ನಾವು ನಮಗೆ ಮಾಡ್ಕೊಳ್ಳೋದು. ಯಮ ಅನ್ನೋದು ಸೊಸೈಟಿಗೆ ಮಾಡೋದು, ನಿಯಮ ಅನ್ನೋದು ಡಿಸಿಪ್ಲಿನ್ ಮಾಡ್ಕೊಳ್ಳೋದು. ಇದರಲ್ಲಿ ಒಂದು ಶೌಚ ಅಂದರೆ ಕ್ಲೀನ್ಲಿನೆಸ್ಸು, ಕ್ಲೀನಾಗಿರಬೇಕು, ಶುದ್ಧವಾಗಿರ್ಬೇಕು ಯಾವಾಗಲೂ ಅಂತ. ಬಟ್ಟೆ ಆಗಲಿ ಅಥವಾ ನಮ್ಮ ಇದು ಆಗಲಿ, ಮನಸ್ಸಾಗಲಿ ಎಲ್ಲದೂ ಶುದ್ಧ ಆಗಿರಬೇಕು. ಮನೆಯೂ ಶುದ್ಧವಾಗಿ ಇಟ್ಕೊಂಡಿರಬೇಕು. ನಮ್ಮ ಮನೆ ಸುತ್ತಮುತ್ತಲೂ ಶುದ್ಧವಾಗಿ ಇಟ್ಕೊಂಡಿರಬೇಕು. ನಾವು ಒಂದೇ ಸ್ನಾನ ಮಾಡ್ಕೊಂಡಿರೋದಲ್ಲ, ಎಲ್ಲದೂ ಶುದ್ಧ ಆಗಿರಬೇಕು. ಅದು ಶೌಚ ಅಂತ ಬರುತ್ತೆ. ಆಮೇಲೆ ಸಂತೋಷ, ಯಾವಾಗಲೂ ಸಂತೋಷವಾಗಿರಬೇಕು. ಯಾವಾಗಲೂ ಕೊರಗ್ತಾ ನನಗದಿಲ್ಲ ಇದಿಲ್ಲ ಅಂತ ಕೊರಗ್ತಾ ಇದ್ದರೆ ನೀವು ಯೂನಿವರ್ಸಿಟಿಗೆ ನೀವು ಕಳಿಸ್ದಂಗೆ ಆಗುತ್ತೆ. ನಾನು ಸುಖವಾಗಿಲ್ಲ, ಸಂತೋಷ ಇಲ್ಲ ಅಂತ. ಯೂನಿವರ್ಸ್ ಇನ್ನೂ ಜಾಸ್ತಿ ನಿಮಗೆ ದುಃಖ ಕೊಡುತ್ತೆ. ಅದು ಸಂತೋಷವಾಗಿದ್ದರೆ ಯೂನಿವರ್ಸ್ ನಿಮಗೆ ಚೆನ್ನಾಗಿ ಇನ್ನೂ ಸಂತೋಷ ಕೊಡುತ್ತೆ. ಆಮೇಲೆ ತಪಸ್ಸು ಅಂತ ಹೇಳಿದ್ರೆ ಯಾವುದನ್ನಾರು ನಾವು ಕೆಲಸ ಮಾಡೋದನ್ನು ಒಂದು ತಪಸ್ಸು ಥರ ಮಾಡಬೇಕು. ಆಮೇಲೆ ಈವನ್ ಯಾವ್ದಾರು ಬೆಳಿಗ್ಗೆ ಹೇಳೋದಾರು ಅದನ್ನು ತಪಸ್ಸು ಥರ ಮಾಡಬೇಕು. ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ತೀನಿ, ಇಷ್ಟೊತ್ತಿಗೆ ಸ್ನಾನ ಮಾಡ್ತೀನಿ, ಇಷ್ಟೊತ್ತಿಗೆ ಕೆಲಸಕ್ಕೆ ಹೋಗ್ತೀನಿ. ಆ ಕೆಲಸನೂ ಕೂಡ ನಾನು ತಪಸ್ಸು ಥರ ಮಾಡಬೇಕು. ಬಿಟ್ಟರೆ ದುಡ್ಡಿಗೋಸ್ಕರ ನನಗೆ ಹೆಂಗೆ ದುಡ್ಡು ಬೇಕಲ್ಲ ಊಟಕ್ಕೆ ಅಂತ ಅದಂತಲ್ಲ. ಯಾವುದೇ ಕೆಲಸ ತಪಸ್ಸು ಥರ ಮಾಡಿದ್ರೆ ಅದರಲ್ಲಿ ನಿಮಗೆ ಸಿದ್ಧಿ ಆಗುತ್ತೆ. ಆಮೇಲೆ ಸ್ವ ಅಧ್ಯಾಯ ಅಂತ ಹೇಳಿದ್ರೆ ಸೆಲ್ಫ್ ಅನಾಲಿಸಿಸ್ ಒಂದು, ಮತ್ತೊಂದು ನಾವು ಕಲ್ತಿದ್ದನ್ನು ಇನ್ನೊಂದು ಸಲ ಓದೋದು. ಆಮೇಲೆ ಇಲ್ಲ ನಮ್ಮ ಸ್ಕ್ರಿಪ್ಚರ್ಸ್ನೆಲ್ಲ ಶಾಸ್ತ್ರಗಳನ್ನೆಲ್ಲ ಓದೋದು, ನಮ್ಮ ಪುರಾಣಗಳನ್ನು ಅವನ್ನೆಲ್ಲ ಓದೋದು ಕೂಡ ಸ್ವಾಧ್ಯಾಯ ಆಗುತ್ತೆ. ಅದು ಅಲ್ಲದೆ ನಮ್ಮ ಸೆಲ್ಫಲ್ಲಿ ನಾವು ಸರಿ ದಾರಿಯಲ್ಲಿದ್ದೀವ ಅಂತ ತಿಳ್ಕೊಳ್ಳೋದು ಕೂಡ ಅದು ಸ್ವಾಧ್ಯಾಯ ಆಗುತ್ತೆ. ಇದಲ್ಲದೆ ಈಶ್ವರ ಪ್ರಾಣಿದಾನ ಅನ್ನೋದು ಒಂದು ನಮಗಿಂತ ಒಂದು ಹೈಯರ್ ಪವರ್ ಇದೆ ಅಂತ ಬಿಟ್ಟು ಯೂನಿವರ್ಸಿಗೆ ಒಂದು ಶಕ್ತಿ ಇದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ನಂಬೋದು. ಇದು ನಿಯಮದ ಬಗ್ಗೆ ಹೇಳ್ತಾರೆ. ಧನ್ಯವಾದಗಳು.